ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಅಧ್ಯಾಯ 18 ಇರುವಂತದ್ದು ಭಕ್ತಿ ಪಂಥ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBA ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಧ್ಯಾಯ 18 ಭಕ್ತಿ ಪಂಥ. ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು. ಮೊದಲ ಪ್ರಶ್ನೆ, ಚೈತನ್ಯರ ತಾತ್ವಿಕ ಚಿಂತನೆಗಳ ಸಂಗ್ರಹವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಹೇಳಿ ಕೇಳಿರುವಂತದ್ದು. ಯಾವ ರೀತಿಯಾಗಿ ಕರೆಯಲಾಗುತ್ತದೆ ಅನ್ನೋದು 4 ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ. ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದು. ಸರಿಯಾಗಿರುವಂತಹ ಉತ್ತರವನ್ನು ಮಾತ್ರ ನಾವು ನೋಡೋಣ. ಚೈತನ್ಯರ ತಾತ್ವಿಕ ಚಿಂತನೆಗಳ ಸಂಗ್ರಹವನ್ನು ಚೈತನ್ಯ ಚರಿತಾಮೃತ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಎರಡನೇ ಪ್ರಶ್ನೆ, ಕಬೀರರು ಹಿಂದಿ ಭಾಷೆಯಲ್ಲಿ ರಚಿಸಿದ ಪದ್ಯಗಳನ್ನು ಹೀಗೆನ್ನುವರು. ದೋಹೆಗಳು ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಏಕಾಸರಣ ಧರ್ಮ ಅಥವಾ ವೈಷ್ಣವ ಚಳುವಳಿಯನ್ನು ಪ್ರಾರಂಭಿಸಿದ ಸಂತ ಕೇಳಿರುವಂತದ್ದು ಶಂಕರ ದೇವರು ಆಗಿರುವಂತದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಮೀರಾಬಾಯಿ ರಚಿಸಿದ ಈ ಕೀರ್ತನೆಗಳು ಜನಪ್ರಿಯವಾದವು. ಭಜನೆಗಳು ಜನಪ್ರಿಯವಾದವು. ಇನ್ನು ಐದನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರು ಆಗಿರುವಂಥದ್ದು. ಇನ್ನು ಆರನೇ ಪ್ರಶ್ನೆ, ಲಂಗರ್ ಎಂಬ ಭೋಜನ ಶಾಲೆ ಆರಂಭಿಸಿದವರು ಗುರುನಾನಕ್ ಆಗಿರುವಂಥದ್ದು. ಇನ್ನು ಎರಡನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. ಏಳನೇ ಪ್ರಶ್ನೆ, ಸೂಫಿ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿಯುವ ಕಾವ್ಯ ಕೃತಿಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು. ಕುತ್ಬನ್ ಮೃಗಾವತಿ ಮತ್ತು ಮಲ್ಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ ಕಾವ್ಯ ಕೃತಿಗಳು ಸೂಫಿ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿಯುತ್ತವೆ. ಎಂಟನೇ ಪ್ರಶ್ನೆ, ಮೋಹನ ತರಂಗಿಣಿಯನ್ನು ಬರೆದವರು ಯಾರು ಅಂತ ಕೇಳಿರುವಂತದ್ದು. ಕನಕದಾಸರು ಬರೆದಿರುವಂತದ್ದು. ಒಂಬತ್ತನೇ ಪ್ರಶ್ನೆ, ಕಬೀರ್ ಪಂಥಿಗಳು ಎಂದರೇನು. ಕಬೀರ್ ಪಂಥಿಗಳು ಎಂದರೆ ಕಬೀರನ ಮಾರ್ಗದಲ್ಲಿ ಹೋಗುವ ಪ್ರವಾಸಿಗರು. ಹತ್ತನೇ ಪ್ರಶ್ನೆ, ಸರನೀಯ ಎಂಬ ಪದ್ಧತಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿರುವಂತದ್ದು. ಶ್ರೀಮಂತ ಶಂಕರ ದೇವರು. 11ನೇ ಪ್ರಶ್ನೆ, ಈಸಬೇಕು ಇದ್ದು ಜಯಿಸಬೇಕು, ಮಾನವ ಜನ್ಮ ದೊಡ್ಡದು ಎಂದು ಹೇಳಿದವರು ಯಾರು. ಪುರಂದರದಾಸರು ಹೇಳಿರುವುದು. 12ನೇ ಪ್ರಶ್ನೆ, ರಿವಾಯತ್ ಸಾಹಿತ್ಯದ ಹರಿಕಾರ ಎಂದು ಯಾರನ್ನು ಕರೆಯುತ್ತಾರೆ. ಶಿಶುನಾಳ ಶರೀಫರ್. ಇನ್ನು ಮೂರನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು. 13ನೇ ಪ್ರಶ್ನೆ, ಭಕ್ತಿ ಪಂಥದ ಮೂಲ ತತ್ವಗಳು ಅಥವಾ ಬೋಧನೆಗಳು ಯಾವುವು ಅಂತ ಹೇಳಿ ಕೇಳಿರುವುದು. ಭಕ್ತಿ ಜೀವನವನ್ನು ಪ್ರತಿಪಾದಿಸಿದರು. ಅವರು ಸಹೋದರತ್ವದ ಭಾವನೆಯನ್ನು ಬೆಳೆಸಲು ಪ್ರಯತ್ನಿಸಿದರು. ಧಾರ್ಮಿಕ ಸಾಮರಸ್ಯದ ತತ್ವವನ್ನು ಬೋಧಿಸಿದರು. ದೇವನೊಬ್ಬ ನಾಮ ಹಲವು ಎಂದು ಹೇಳಿದರು. ಮೋಕ್ಷ ಅಥವಾ ಮುಕ್ತಿ ಸಾಧಿಸಲು ಅವರು ಭಕ್ತಿಯ ಮಾರ್ಗವನ್ನು ಸೂಚಿಸಿದರು. ಶುದ್ಧ ಮನಸ್ಸು ಮತ್ತು ದೇವರಿಗೆ ಸಂಪೂರ್ಣ ಶರಣಾಗತಿ ಸುಧಾರಕರ ಮುಖ್ಯ ತತ್ವವಾಗಿತ್ತು. ಇನ್ನು 14ನೇ ಪ್ರಶ್ನೆ, ರಮಾನಂದರ ಬೋಧನೆಗಳು ಯಾವುವು ಅಂತ ಕೇಳಿರುವುದು. ಅವರು ಪ್ರೀತಿ ಮತ್ತು ಭಕ್ತಿಯನ್ನು ಆಧರಿಸಿದ ವೈಷ್ಣವ ಧಾರ್ಮಿಕ ಶಾಲೆಯನ್ನು ಸ್ಥಾಪಿಸಿದರು. ರಾಮ ಮತ್ತು ಸೀತೆಯ ಆರಾಧನೆಯನ್ನು ಜನಪ್ರಿಯಗೊಳಿಸಿದರು. ಅವರು ಜಾತಿ ವ್ಯವಸ್ಥೆಯನ್ನು ಖಂಡಿಸಿದರು. ಎಲ್ಲಾ ಜಾತಿಯ ಜನರು ತಮ್ಮ ಪಂಥಕ್ಕೆ ಸೇರಲು ಅವಕಾಶ ಮಾಡಿಕೊಟ್ಟರು. ಕಬೀರ್ ಅಂತಹ ಒಬ್ಬ ಅನುಯಾಯಿ. ಇನ್ನು 15ನೇ ಪ್ರಶ್ನೆ, ಸಿಖ್ಖರು ಯಾರು. ಅವರ ಪವಿತ್ರ ಗ್ರಂಥ ಯಾವುದು. ಗುರುನಾನಕ್ ಅವರ ಅನುಯಾಯಿಗಳನ್ನು ಸಿಖ್ಖರು ಎಂದು ಕರೆಯಲಾಗುತ್ತದೆ. ಅವರ ಬೋಧನೆಗಳನ್ನು ಗ್ರಂಥ ಸಾಹೇಬ್ ಎಂಬ ಪುಸ್ತಕದಲ್ಲಿ ಸಂಗ್ರಹಿಸಲಾಗಿದೆ. ಅದು ಅವರ ಪವಿತ್ರ ಪುಸ್ತಕ. ಇನ್ನು 16ನೇ ಪ್ರಶ್ನೆ, ಭಕ್ತಿ ಚಳುವಳಿಯ ಪರಿಣಾಮಗಳೇನು. ಹಿಂದೂ ಮುಸ್ಲಿಮರಲ್ಲಿ ಮಧುರ ಬಾಂಧವ್ಯ ಬಿತ್ತಿತು. ಹಿಂದೂ ಮತ್ತು ಮುಸ್ಲಿಮರ ನಡುವೆ ಸಾಮರಸ್ಯವನ್ನು ತಂದಿತು. ಭಾರತದ ಪ್ರಾದೇಶಿಕ ಭಾಷೆಗಳು ವಿಕಾಸಗೊಂಡವು. ಇದು ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಅನುವು ಮಾಡಿಕೊಟ್ಟಿತು. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 17ನೇ ಪ್ರಶ್ನೆ, ಸೂಫಿ ಸಂತರು ಯಾರು. ಅವರ ಬೋಧನೆಗಳು ಯಾವುವು ಅಂತ ಕೇಳಿರುವುದು. ಸಾದಾ ಉಣ್ಣೆಯ ಬಟ್ಟೆ ತೊಡುತ್ತಿದ್ದ ಮುಸ್ಲಿಂ ಸಂತರನ್ನು ಸೂಫಿ ಸಂತರು ಎನ್ನುವರು. ಪ್ರೀತಿ ಮತ್ತು ಭಕ್ತಿಯ ಮೂಲಕ ದೇವರು ಅಥವಾ ಅಲ್ಲಾಹನನ್ನು ತಲುಪಲು ಸಾಧ್ಯ ಎಂದು ಅವರು ಬೋಧಿಸಿದರು. ಭಕ್ತಿಯಿಂದ ತುಂಬಿದ ನೃತ್ಯ ಮತ್ತು ಸಂಗೀತವು ನಮ್ಮನ್ನು ದೇವರಿಗೆ ಹತ್ತಿರ ತರುತ್ತದೆ ಎಂದು ಅವರು ನಂಬಿದ್ದರು. ಉರ್ದು ಮತ್ತು ಹಿಂದಿಯಲ್ಲಿ ಅನೇಕ ಹಾಡುಗಳನ್ನು ರಚಿಸಿದರು. ಕುತ್ಬನ್ ಮೃಗಾವತಿ ಮತ್ತು ಮಲ್ಲಿಕ್ ಮೊಹಮ್ಮದ್ ಜೈಸಿಯ ಪದ್ಮಾವತ ಕಾವ್ಯಕೃತಿಗಳು ಸೂಫಿ ತತ್ವಶಾಸ್ತ್ರವನ್ನು ಎತ್ತಿ ಹಿಡಿಯುತ್ತವೆ. ಇನ್ನು 18ನೇ ಪ್ರಶ್ನೆ, ಚೈತನ್ಯರ ಬೋಧನೆಗಳು ಯಾವುವು.
ಜಾತಿಯ ವ್ಯತ್ಯಾಸಗಳನ್ನು ಶಿಸ್ತಿನಿಂದ ತೆಗೆದುಹಾಕಬೇಕು. ಮನುಷ್ಯನು ಭಕ್ತಿಯ ಮೂಲಕ ಶುದ್ಧನಾಗುತ್ತಾನೆ. ಅವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಜನರಲ್ಲಿ ಸಹೋದರತ್ವದ ಭಾವನೆಯನ್ನು ಮೂಡಿಸಲು ಪ್ರಯತ್ನಿಸಿದರು. ಅವರ ತಾತ್ವಿಕ ಚಿಂತನೆಗಳು ಮತ್ತು ಬೋಧನೆಗಳನ್ನು ಚೈತನ್ಯ ಚರಿತಾಮೃತ ಎಂಬ ಪುಸ್ತಕದಲ್ಲಿ ಸಂಗ್ರಹಿಸಲಾಗಿದೆ. ಇನ್ನು 5ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂತದ್ದು. 19ನೇ ಪ್ರಶ್ನೆ, ಕಬೀರನ ಬೋಧನೆಗಳು ಯಾವುವು ಅಂತ ಕೇಳಿರುವುದು. ಜಾತಿ ವ್ಯವಸ್ಥೆ ಖಂಡಿಸಿದರು, ಬಹುಮೂರ್ತಿ ಪೂಜೆ ಖಂಡಿಸಿದರು, ದೇವರು ಒಬ್ಬನೇ ಎಂದು ಸಾರಿದರು, ಹಿಂದೂ ಮುಸ್ಲಿಮರಲ್ಲಿ ಏಕತೆ ಬೆಳೆಸಲು ಪ್ರಯತ್ನಿಸಿದರು, ದೋಹೆಗಳ ರಚನೆ ಮಾಡಿದರು. ಇವರ ಅನುಯಾಯಿಗಳನ್ನು ಕಬೀರ್ ಪಂಥೀಯರು ಎನ್ನುವರು. ಇನ್ನು 20ನೇ ಪ್ರಶ್ನೆ, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವನ ಪಾತ್ರವು ಪ್ರಮುಖವಾಗಿದೆ, ಹೇಗೆ ವಿವರಿಸಿ ಅಂತ ಕೇಳಿದ್ರು. ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರ ದೇವರ ಪಾತ್ರ ಬಹಳ ಮುಖ್ಯ. ಸಂಗೀತ ಪರಂಪರೆಯಲ್ಲಿ ಹೊಸತನವನ್ನು ತಂದರು. ಅಸ್ಸಾಂನಲ್ಲಿ ಪ್ರಾರಂಭಿಸಿದ ಇವರ ಭಕ್ತಿ ಚಳುವಳಿ ಭಾರತದಾದ್ಯಂತ ಹರಡಿತು. ನಾವು ದೇವರ ಸೇವಕ ಎಂದು ಹೇಳಿದರು. ಸರಣೀಯ ಎಂಬ ಪದ್ಧತಿಯನ್ನು ಆರಂಭಿಸಿದರು. ಜಾತಿ ಪದ್ಧತಿ ವಿರೋಧಿಸಿದರು. ಏಕದೇವತಾ ಪೂಜೆ ಪ್ರೋತ್ಸಾಹಿಸಿದರು. ಈ ರೀತಿಯಾಗಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ LBA ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದ.